ಹುಟ್ಟಿನ 8 ವರ್ಷ ಆಯ್ತು, ಒಬ್ರಿಗೂ ಒಂದು ತುತ್ತಿಂದ ಅನ್ನ ದಾನ ಮಾಡಿಲ್ಲ, ಒಂದು ಪೈಸೆನೂ ಕೊಡದ ದಾನ ಮಾಡಿಲ್ಲ. ಏನ್ರಿ ನಿನಗೆ ಈ ಮನೆಗೆ ಭಿಕ್ಷೆ ಸಿಗ್ತದ ನಿನಗೆ ಯಾರು ಹೇಳ್ಯಾರ? ಹುತ್ತು ಸ್ವಾಮಿ, ಎದಕ್ಕೆ ಬಂದಿದ್ದೀವಿ? ಹೋಗತ್ತೆ ಕೊಡೋದು ಇಲ್ಲವಾ? ನನಗೆ ಹಸಿವಂದ್ರೆ ಹಸಿವಾಗದೆ. ನಾನು ಸುಮಾರಿಂದ ಊಟ ಮಾಡ್ಲಾರ್ದ 10-15 ದಿನಗಳ ಪರ್ಯಂತರವಾಗಿ ನನ್ನ ಹೊಟ್ಟೆಗೆ ಒಂದು ತುತ್ತು ಅನ್ನ ಇಲ್ಲ. ಯವಾ ನನಗೆ ಭಿಕ್ಷಾ ನೀಡ್ರಿ, ನನಗೆ ಏನಾದ್ರೂ ನಿನ್ನ ಮನೆಗೆ ಮಾಡಿದ್ದೆ ಅಂದ ಏನಾರ ನೀಡತ್ತೆ ಕೊಣಂದು ಯಾವಾಗ ಜಂಗಮಾಮೂರ್ತಿ ಅಂದ ಕಣ್ಣೀರು ಹಾಕ್ಲಿಕ್ಕತ್ತಾನೆ, ದುಃಖ ಮಾಡಕತ್ತಾನೆ. ನನಗೆ ಹಸಿವಾಗದೆ, ಹಸಿವಿನಿಂದ ಬಳಲಿಕತ್ತೀನಿ, ಹಸಿವಿನಿಂದ ನಾನು ದುಃಖ ಪಡ್ಲಕತ್ತೀನಿ, ನನಗೆ ಏನಾದ್ರೂ ಕೂಡ ನೀಡು ನೀಡು, ಇಲ್ಲ ನೀ ನೀಡಲಿಲ್ಲತ್ತ ನಾ ಸಾಯ್ತೀನಿ ಎತ್ತಿಕೊಂಡಂದು ಯಾವಾಗ ಜಂಗಮಾಮೂರ್ತಿ ಕಣ್ಣೀರು ಹಾಕ್ಲಿಕ್ಕತ್ತಾನೆ, ದುಃಖ ಮಾಡ್ಲಕತ್ತ. ಪದ್ಮಾವತಿ ಅಂತಾಳೆ, ಹುಚ್ಚನಿಯವರ ನಮ್ಮ ಮನೆಗೆ ನೀನು ಏನು ನೀಡಂಗಿಲ್ಲ, ನಮ್ಮ ಮನೆಗೆ ದಾನ ಧರ್ಮ ಇಂಥವೆಲ್ಲ ಜಂಗಮರಿಗೆ ಉಣಿಸೋದು ತಿನ್ನಿಸೋದು ಇವ್ಯಾವ ಕೂಡ ಪದ್ಧತಿಗಳು ನಮ್ಮ ಮನೆಗಿಲ್ಲ. ನಾವೇ ತಿಂಗಳಿಗೊಮ್ಮೆ 2 ತಿಂಗಳು ಮೈ ತಗೋತೀವಿ, ನಾವೇ ಅಲ್ಲ ನಿಮಗೆ ಮಂದಿಗೆ ದಾನ ಮಾಡೋಣ, ನಾವೇ ಹೊಟ್ಟೆಗೆ ಚೆನ್ನಾಗಿ ತಿನ್ನಂಗಿಲ್ಲ, ನಿನಗೆಲ್ಲ ನೀಡೋಣ, ನಡಿ ನಡಿ ಹತ್ತಿಕೊಂಡಂದು ಎಷ್ಟು ಪರಿಯಾಗಿ ಬೈಲಿಕ್ಕತ್ತಾಳ ಪದ್ಮಾವತಿ ಜಂಗಮನಿಗೆ. ಯಾವಾಗ ಜಂಗಮನಿಗೆ ಬೈಲಿಕ್ಕತ್ತಾಳೆ, ಅವಾಗ ಜಂಗಮಾಮೂರ್ತಿ ಅಂತಾನ, ತಾಯಿ ಬೈಯಕ್ ಹೋಗ್ಬೇಡ ಜಂಗಮರಿಗೆ, ಜಂಗಮನಿಗೆ ಬೈಬೇಡ, ನೀಡು, ಏನಾರ ನೀಡು ನೀಡು. ಏನ್ರಿ ಜಂಗಮರ ನಿಮ್ಮ ಮನೆತನಕ ಬಂದಾಗ ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ, ನಿಮ್ಮ ಮನೆ ಏನಕ್ಕಿರ್ಲಕ್ಕ ನೀಡು. ಏನ್ರಿ ನೀವು ಎಟ್ಟೆ ಬಡವ್ರಿರ್ಲಕ್ಕ ನಿಮ್ಮ ಜೀವನದೊಳಗೆ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ. ಏನ್ರಿ ಒಂದು 4 ಮಾತುಗಳು ನೀವು ತಲೆಗಿಂದ ಇಟ್ಕೋರಿ, ನೆನಪಿನಾಗ ಇಟ್ಕೋರಿ. 4 ಮಾತು, ಯಾಕಂದ್ರೆ ಇದು ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಅನ್ವಯಿಸ್ತದೆ ಭಾಳ. ಇಂದು ಆದ ಮುಂದು ಆದ. ಏನ್ರಿ ನಿಮಗೆ ಹೇಳ್ತೀನಿ ನಿಮಗೆ, ಇಂದು ಆದ ಮುಂದು ಆದ, ಇಂದಾದ ಮುಂದಿಲ್ಲ. ಏನ್ರಿ 4 ಮಾತು ನೋಡ್ರಿ, ಇಂದು ಆದ ಮುಂದು ಆದ, ಇಂದಾದ ಮುಂದಿಲ್ಲ. ಇನ್ನೂ 2 ಅದಾವೆ, ಇಂದಿಲ್ಲ ಮುಂದಾದ. ತೀತ್ರಿ ಇಂದಿಲ್ಲ ಮುಂದಾದ. ಇನ್ನೊಂದು ಕೊನೆದೇನಂತಂದ್ರ ಇಂದೂ ಇಲ್ಲ ಮುಂದೂ ಇಲ್ಲ. ನೋಡಿ ಇವು 4 ಮಾತವ, ತಲೆಗೆಂದ ಇಟ್ಕೊಳ್ರಿ ನೀವು. ಈ ಏನಿದು 4 ಮಾತು ಇಂದೂ ಆದ ಮುಂದೂ ಆದ ತಗೊಂಡ್ರೆ ಏನು ಒತ್ತುಕೊಂಡಂದು ಕೇಳಿದ್ರ ಏನ್ರಿ ಕಲ್ಪನಾದಾಗಂದ ಇಟ್ಕೋರಿ. ದೊಡ್ಡ ಶ್ರೀಮಂತ ಅದಾನೆ, ಭಾಳ ದೊಡ್ಡ ಶ್ರೀಮಂತ, ಭಾಳ ದೊಡ್ಡ ಕರಡೋಪತಿ ಅದನ ಭಗವಂತ, ಬೇಕಾದಟ್ಟಂದ ಸಂಪತ್ತು ಕೊಟ್ಟಾನ. ಅಂಥವ್ನ ಮನೆಗೆ ಅಂದ ಯಾರೇ ಭಿಕ್ಷುಕರಂದ ಹೋದ್ರ, ಯಾರೇ ಮಹಾತ್ಮರಂದ ಹೋದ್ರತ್ತಂದ್ರ, ಯಾರೇ ಜಂಗಮರು ಹೋಗ್ಯಂದ ಭಿಕ್ಷಾಂತಿ ಎತ್ತಿಕೊಂಡಂದಾಗ ಯಾವಾಗಿಂದ ಹೊರಗೆ ಬಂದು ನೋಡಿ ಆ ಮನೆ ಮಾಲಕ, ಓಹೋ ಅಪ್ಪವ್ರು ಬಂದಿರಲ್ಲಪ್ಪ, ಬರ್ರಿಪ್ಪ ಬರ್ರಿ ಒಳಗೆ ಬರ್ರಿ ಎತ್ಕೊಂಡು ಕರೆದು ಉಚಿತವಾಗಿರ್ತಕ್ಕಂಥ ಆಸನ ಮೇಲೆ ಅಂದ ಕುಂದಿರ್ತ, ಹೆಂಗೇನು ಬಂದಿರಿಪ್ಪ ಹತ್ಕೊಂಡು ಕೇಳ್ತಾನೆ. ಏನಿಲ್ಲಪ್ಪ, ಮತ್ತೆ ಈಗ ನಾವು ಹೇಳ್ತೀವಲ್ಲ, ಈಗ ನೋಡ್ರಿ ಬಣದುಗಳದ ಪುರಾಣ ಹಚ್ಚಿವಿ, ಏನ್ರಿ ಕಮ್ಮಿ ಅಂದ 19 ಲಾಖ ಖರ್ಚು ಮಾಡಿ ತೇರು ಮಾಡಿಸಿವಿ, ಅದಕ್ಕೆ ಏನ್ರ ಕೊಡ್ತೀನಿ ಅಂತೇಳಿ ಬಂದೀವಪ್ಪ ತಿಳ್ಕೊಂಡಂದಾಗ, ಯಪ್ಪ ಯಾರು ಬೇಡ ಅಂತಾರ್ರಿ, ನೀವು ಕೊಟ್ಟಿದ್ದೆ ಅಂದ್ರೆ ನಿಮಗೆ ಕೊಡ್ಲಾಕ ನಂದೇನದು, ನೀವು ಏಟಂತೀರಿ ಅನ್ರಿ ಅಪ್ಪರು, ಏನು ನೀವೇನು ಕೆಟ್ಟದಕ್ಕೆ ಮಾಡಕತ್ತೀರಿ, ಏನ್ರಿ ನೀವೇನು ಬ್ಯಾರೆದಕ್ಕೆ ಮಾಡಕತ್ತೀರಿ, ಏನೆಲ್ಲ ನಮ್ಮ ಊರಿಗೆ ಮಾಡ್ಲಾಕತ್ತೀರಿ, ನಮ್ಮ ಊರಿಗೆ ಅಂದ್ರೆ ಒಳ್ಳೇದು ಮಾಡಕತ್ತೀರಿ, ನೀವು ಏಟಂತೀರಿ ಅನ್ರಿ ಅಪ್ಪರು ಎತ್ತುಕೊಂಡಂದಾಗ, ಅವಾಗ ಬಂದಿರ್ತಕ್ಕಂಥ ಸ್ವಾಮಿಗಳು ಏನಂತಾರ್ರಿ, ಅಪ್ಪ ನಿನಗೆ ಎಂದೂ ಆದ, ನಿನ್ನ ಮುಂದಿನ ಜನ್ಮಕ್ಕೂ ಆದ, ಅಂದ್ರೆ ಈ ಜನ್ಮದಾಗ ನಿನ್ನ ಸಂಪತ್ತದ, ಮುಂದಿನ ಜನ್ಮಕ್ಕೂ ನಿನ್ನ ಸಂಪತ್ತ. ಆಶೀರ್ವಾದ ಮಾಡ್ತಾರೆ ಬಂದಿರ್ತಕ್ಕಂಥವ್ರು, ಭಿಕ್ಷುಕರಾಗಿರ್ಲಿ ಸ್ವಾಮಿಗಳಿರಲಿ ಯಾರೇ ಇದ್ದನು ಕೂಡ ಅವ್ರನ್ನ ಪ್ರೀತಿಯಿಂದ ನೀಡಿ ಕಳಿಸ್ತೀವಿ ಎತ್ತಿಕೊಂಡಂದ್ರ ನಿನಗೆ ಇಂದೂ ಆದ ಮುಂದೂ ಆದ. ಅದೇ ಇನ್ನೊಬ್ಬ ದೊಡ್ಡ ಶ್ರೀಮಂತನ ಮನೆಗೆ ಹೋಗಿರ್ತೀವಿ, ಭಾಳ ದೊಡ್ಡ ಶ್ರೀಮಂತ ಏನ್ರಿ, ಎಷ್ಟು ಶ್ರೀಮಂತ ಹತ್ತಿಕೊಂಡು ಕೇಳಿದ್ರೆ ಅಪಾರವಾಗಿರ್ತಕ್ಕಂಥ ಶ್ರೀಮಂತಮ್ಮ, ಅವನ ಮನೆಗಿಂದ ಹೋಗಿರ್ತೀವಿ ನೋಡ್ರಿ. ಅಂಥವು ಜಿಪ್ಪುಂಡ್ರಿದ್ದಿದ್ದು ಏನಿರ್ತಾವ ಗೊತ್ತನ, ಚಲೋ ಅಂಗಿ ಸದಕ್ಕೆ ಉಡಲ್ಲ ಅವು ನೋಡ್ರಿ, ನೀವು ಹೊಟ್ಟೆ ಬಿಡ್ಕೊಂಡು ಕಟ್ಟಿ ಕೂತಿರ್ತಾವ, ಹೊರಗೆ ಬನೀನು ಹಾಕ್ಕೊಂಡು ಚಾಟೆ ಹಾಕಿರ್ತಾವ ನೋಡ್ರಿ. ನೀವು ಶ್ರೀಮಂತರ ಮನೆಗಳು ನೋಡ್ರಿ, ನೀವು ಬಡವರು ಏನಿರ್ತೀರ ಟಿಪ್ ಟಾಪ್ ಇರ್ತೀರಿ, ಅವು ಎಷ್ಟು ರೊಕ್ಕ ಇರ್ತದೆ, ಎಷ್ಟು ಬಡ್ಡಿ ವ್ಯವಹಾರ ಇರ್ತಲ್ಲ, ಅವು ಉಟ್ಕೊಳಕ್ಕೆ ಅಂಗಿ ಸದಕ್ಕೆ ಇರಲ್ಲ ಏನ್ರಿ. ಚಲೋ ಅಂಗಿ ಉಟ್ರೇ ಎಲ್ಲೇ ಅಂದ ರೊಕ್ಕ ಖರ್ಚಾಕ ಹೊತ್ಕೊಂಡು ಬರಿ ಮೈಲೇನು ಕುಂತಿರ್ತಾವ. ಪಾಪ ಅಂತವ್ನ ಮನೆಗೂ ಆದೀವಿ, ನಮಸ್ಕಾರ ರೀ ಸೌಕರು, ನಮಸ್ಕಾರಪ್ಪ ಸ್ವಾಮಿಗಳ, ಯಾವ್ರ? ನಮ್ಮದು ಹಿಂಗೆ ರೀ ಗಡಿಗೆ ಹುಡುಗ. ಎದಕ್ಕೆ ಬಂದಿದಿ? ಅದೇ ಮತ್ತು ಊರಾಗಿಂದ ಮತ್ತು ತೇರು ಮಾಡಿಸ್ಯಾರ ಏನ್ರಿ, ಪುರಾಣ ಹಚ್ಚಾರ, ಎಲ್ಲ ದೊಡ್ಡ ದೊಡ್ಡ ಶ್ರೀಶೈಲ ಜಗತ್ತುಗಳು ಹೊಂಟಾರ ನಾಡ್ದು, ಅದಕ್ಕೆ ಪಟ್ಟಿಗೆ ಬಂದೀವಿ. ಏನು ನಿಮಗೆ ಯಾರು ಹಚ್ಚಂದ್ರು ಪುರಾಣ? ತೇರು ಯಾವ ಮಾಡ್ಸಂದ ಮಗ? ಇರ್ತಾವೆ ನೋಡ್ರಿ, ನೀವು ಊರಿಗೆ ಒಂದು ಅಡ್ಡಮೂರು ಇರ್ತಾವ, ಎಲ್ಲ ಇಡೀ ಊರ ಮಂದಿನೇ ಚಲೋ ಇರ್ತಾರತ್ತಲ್ಲ, ಒಂದೆರಡು ಇರ್ತಾವ. ನಿನಗೆ ಯಾವ ಪುರಾಣ ಹಚ್ಚಂದಾನ?
ಸುಮ್ಮನೆ ಬ್ಯಾಸಿಗೆ ಆರಾಮ್ ಮಳೆ ಮೇಲೆ ಮಕ್ಕೋತಿದ್ದು ಸುಮ್ಮನೆ ಕಿರಿಕಿರಿ ಹಚ್ಚೋ ಮೈಕ್ ಹಚ್ಚಿ ಹಾಂ ಏನ್ರಿ ತೇರು ಯಾವ ಮಾಡ್ಸಂದಾನ ಯಾವ ಮಾಡ್ಸ ನಾವು ಕೊಡ್ತಾನೆ ಹೋಗು ಅಂಥವು ನೋಡ್ರಿಲ್ಲ ಪುರಾಣ ಯಾವ ಹಚ್ಚ ನಾವು ಕೇಳ್ತಾನೆ ನಾವು ಕೊಡ್ತಾನೆ ಪಟ್ಟಿ ನಡಿ 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 ಬಂದು ಸ್ವಾಮಿಗಳು ಏನಂತಾರೆ ಎಂದಾದ ನಿನ್ನ ಮುಂದಿಲ್ಲ ಏನ್ರಿ ಇವತ್ತಿನ ಶ್ರೀಮಂತಾಗಿ ಹುಟ್ಟಿದಿ ನಾವೊಬ್ಬ ಸನ್ಯಾಸಿಯಾಗಿ ಭಿಕ್ಷುಕನಾಗಿ ನಾ ಹುಟ್ಟಿನಿ ಆದ್ರೆ ಮುಂದಿನ ಜನ್ಮಕ್ಕೆ ಅಂದ್ರೆ ನಾ ಶ್ರೀಮಂತನಾಗಿ ಹುಡ್ತೀನಿ ನನ್ನ ಮನೆತನಾಗಿ ನೀ ಭಿಕ್ಷಕ್ಕೆ ಬರ್ಬೇಕಾಕ್ಕದ ಅಂತಾರೆ ಎಂದಾದ ಮುಂದಿಲ್ಲ ಹೌದಲ್ರಿ ಅದೇ ಒಬ್ಬ ಬಡವ್ರ ಮನೆಗೆ ಅಂತ ಹೋಗಿರ್ತಾರ ಅವ್ರ ಮನೆ ತಂದಾಗ ಏನೂ ಇಲ್ಲ ಏನು ಹೊಲ ಬೇಡ ಮನಿ ಬೇಡ ಏನ್ರಿ ಕೂಲಿ ನಾಲಿ ಮಾಡ್ಕೊಂಡು ತಿಂತಕ್ಕಂಥವ್ರು ಯಾವಾಗ ಅಂಥವ್ರ ಮನೆಗೆ ಅಂತ ಹೋದ್ರೆ ಎಷ್ಟು ಖುಷಿ ಪಡ್ತಾರಂತೀರಿ ನೀವು ಬಡವ್ರ ಮನೆಗೆ ಹೋದ್ರೆ ಭಾರಿ ಖುಷಿ ಪಡ್ತಾರ ಏನ್ರಿ ಮನಿ ನೋಡ ಶ್ರೀಮಂತರ ಶ್ರೀಮಂತದ ಮನಿನೇ ನೋಡ್ಬೇಕು ನಮ್ಗೆ ಕರೆದಿರ್ತಾವೆ ನೋಡ್ರಿಲ್ಲ ಇಲ್ರಿ ಅಪ್ಪರ ಮನೆ ಶಾಂತಿ ಬರಬೇಕಾಕದ ಬ್ಯಾಡೋ ಆಮೇಲೆ ಯಾವಾಗ ಬರ್ತೀವಿ ಇಲ್ಲ ನೀವು ಬರ್ಲಾರ್ದು ಹೆಂಗೆ ಹಾಕದ ನೀವು ಬರ್ಬೇಕ್ರಿ ಅಪ್ಪರ ತಗೊಂಡು ಕರ್ಕೊಂಡು ಹೋಗಿರ್ತಾವೆ ನಾವು ಹೋಗಿರ್ತೀವಿ ಶ್ರೀಮಂತರ ಮನೆಗೊಳಗೆ ಅಂದ್ಕೊಂಡು ಗಪ್ಪನೆ ಓಡೋಕ್ಕಿವಿ ಅದಕ್ಕೆ ಅಂತಂದು ದಕ್ಷಿಣ ಹೆಚ್ಚಿಗೆ ಕೊಡ್ತಾವೇನಂತ ಈಟೇ ನಮ್ಮದೇನು ಆಸೆ ಹಾಂ ಯಾರ್ದ್ರ ಮನೆಗೆ ಅಂದ್ರೆ ಕರ್ಕೊಂಡು ಹೋಗಿರ್ತಾರೆ ಹೋದ ಕೂಡಲೇ ಮನೆಯನ್ನು ನೋಡಿ ವರ್ಣನೆ ಮಾಡ್ಬೇಕಲ್ಲ ನಾವು ಸಾವ್ಕಾರ ಎಂಥ ಮನೆ ಕಟ್ಟಿದ್ವು ಇಂಥ ಮನಿನೇ ನಾ ಎಲ್ಲಿ ನೋಡಿಲ್ಲ ಹಿಂಗೆ ವರ್ಣನೆ ಮಾಡ್ಬೇಕು ಮತ್ತು ನಾವು ಅವನಿಗೆ ದಕ್ಷಿಣ ಯಾವುದಕ್ಕೆ ವರ್ಣನೆ ಮಾಡೋದು ಗೊತ್ತಾ ನಿಮಗೆ ದಕ್ಷಿಣ ಹೆಚ್ಚಿಗೆ ಕೊಡ್ತಾನೆ ಖುಷಿಯಾಗೈತಂದ್ರೆ ದಕ್ಷಿಣ ಸಲುವಾಗಿ ನಾವು ಏನು ಮನೆ ಕಡಿ ಬಾ 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 ಭಾರಿ ಅದು ಬಿಡು ಮನೆ ಇಂಥ ಮನಿನೇ ನಾ ಎಲ್ಲಿ ನೋಡಿಲ್ಲ ಸಾವ್ಕಾರ ಅಂದ್ಕೊ ಅವ ನಮ್ಕ ಹೆಚ್ಚಿಗೆ ಮಂತ್ರ ಕಲ್ತಿರ್ತಾನ ನಾವು ನಂದೇನದೇಪ್ಪ ಎಲ್ಲ ನಿಂದೆ ಅದಲ್ಲ ಆತ ನಿಂದೆ ಅದಂದಾಗ ನಾ ಏನು ಕೇಳ್ಬೇಕು ಅವನಿಗೆ ದಕ್ಷಿಣ ಹಾಂ ಅವನೇ ನನಗೆ ಉತ್ತರ ತೋರಿಸ್ಬಿಟ್ಟ ಹಾಂ ಅಂಥವಿಲ್ಲಿ ನೋಡ್ರಿ ನೀವು ಭಾರಿ ಅದಪ್ಪ ಮನೆ ಭಾರಿ ಅದು ಭಾರಿ ಕರ್ಕೊಂಡು ಹೋಗಿರ್ತಾವ ನಮಗೆ ಏನು ರೀ ನನಗಿಲ್ಲಿ ಬಂದು ಕೂಡ ನನಗೆ ಲಗ್ನದೇ ನೆನಪು ಬಂತು ಏನು ರೀ ಇಲ್ಲ ನಾವು ಮದುವೆಗೆ ಅಂದ ಬರಂಗಿಲ್ಲಪ್ಪ ಬ್ಯಾಡ ಅಂತಂದ್ರೆ ಕೇಳಲ್ಲ ಇಲ್ರಿಯಪ್ಪ ನೀವು ಬರ್ಲಾರ್ದು ಹೆಂಗೆ ಹಾಕದ್ರಪ್ಪ ಅದು ತಿಳ್ಕೊಂಡು ನನಗೆ ಒತ್ತಾಯ ಮಾಡಿ ಕರೆದು ಪಾಪ ಶಿಶುಮಗ ನಾ ಇಟ್ಟು ಒತ್ತಾಯ ಮಾಡಿ ಹೇಳ್ತಾನೆ ತಿಳ್ಕೊಂಡು ಹೋದಿವಿ ಹೋದ್ಕೊಂಡು ಲಗ್ನದಾಗ ನೋಡ್ಬೇಕು ಮದುಮಕ್ಕಳಿಗೆ ಅಗದಿ ಸಿಂಹಾಸನ ಹಾಕಿರ್ತಾರೆ ನೋಡ್ರಿಲ್ಲ ನಮ್ಮಂಥ ಸ್ವಾಮಿಗಳಿಗೆ ಪ್ಲಾಸ್ಟಿಕ್ ಕುರ್ಚಿ ಹಾಕಿರ್ತಾವೆ ಮಕ್ಳು ಅವತ್ತು ಅವರೇ ಜಗದ್ಗಳು ಇಬ್ಬರು ಏನು ರೀ ಅವ್ರ ಬಲ್ಲಿ ಅದು ಕೈ ಇಡೋಂಥ ಕುರ್ಚಿಗಳು ಸದಕ್ಕೆ ಹಾಕಲ್ಲ ಕೈ ಇಡ್ಲಾರ್ದು ಕಿಲ್ಲ ಅದಲ್ಲ ಕೆಂಪು ಕುರ್ಚಿ ಏನು ರೀ ಕೈ ಸದಕ್ಕೆ ಹಿಂಗೆ ಕಟ್ಕೊಂಡು ಕುಂದ್ರಬೇಕು ಹೇಳ್ತೀರ ನಿಮಗೆ ಕರ್ಕೊಂಡು ಹೋಗಿದ್ರು ನನಗೆ ಒತ್ತಾಯ ಮಾಡಿ ಆಯಿತು ಮದುಮಕ್ಕಳು ಕುಂತಾರ ಎಲ್ಲ ಸ್ವಾಮಿಗಳಂದ ಪಂಚಕಲಸ ಹೂಡಿ ಎಲ್ಲ ಮಂತ್ರ ತಂತ್ರ ಎಲ್ಲ ಅಂದರು ಯಾವಾಗ ಒಂದು ಅಕ್ಕಿ ಕಾಳು ಬಿದ್ದು ಕೂಡೇನು ಒಂದು ನಾಟಕ ನಡೀತದೆ ನೋಡ್ರಿ ನೀವು ಏನು ಮಾಡ್ತಾವೆ ಗೊತ್ತ್ರಿ ಅಕ್ಕಿ ಕಾಳು ಬಿದ್ದು ಕೂಡೇನ ಹಂಗೆ ಹುಡುಗಿ ಕಡೆದು ಒಂದು 8 ಹುಡುಗಿಯರು ಬರ್ತಾವೆ ಮ್ಯಾಲೆ ಬಂದೆಂದ ಅವಕ್ಕೆ ಮೂಗಿ ಹಿಂಗೆ ಮಾಡೋದು ಇದು ಮಾಡು ಸುಮ್ಮನೆ ಆಕೆನು ಎಲ್ಲೇನು ಕುಸ್ತಿ ಹಿಡಿದು ಬಂದಾಳ ಅದೇ ಜಸ್ಟ್ ಪಾರ್ಲರ್ದಿಂದ ಬಂದಾಳ ಮೇಕಪ್ ಮಾಡಿಕೊಂಡು ಏನು ರೀ ಸುಮ್ಮನೆ ಒಂದು 8 ಹುಡುಗಿಯರು ಬರೋದು ಅದು ಕಿವಿ ಹಿಡಿಯೋದು ಇದು ಮಾಡೋದು ಅದು ಬಾಸಿಗೆ ಇದು ಮಾಡೋದು ಮಾಡಿದ ಕೂಡ ನಾವು ಇದ್ರೆ ಹೆಣ್ಮಗ ಸ್ವಾಮಿಗಳ ತನದು ನೋಡಲ್ಲ ಅವರು ಮೈಮೆಗೆ ಏನು ನೀವು ನಾನು ತುಳಿತೋ ಬಾತ್ಕೊಂಡು ಹಿಂದಕ್ಕೆ ಸರ್ಕೋತ ಹೋಗೋದು ಏನು ರೀ ಹಿಂದಕ್ಕೆ ಸರ್ಕೋತ ನಾ ಹೆಂಗೆ ಹಿಂದಕ್ಕೆ ಸರ್ತೀನಿ ಹಂಗೆ ಹೆಣ್ಮಕ್ಳು ನನ್ನ ಮೈಮೆಗೆ ಬರ್ಲಕ್ಕತ್ತು ತುಳ್ಕೋತ ಅವ್ರಿಗೆ ಒಟ್ಟ ಲಕ್ಷ್ಯ ಇಲ್ಲ ನಾ ಹಿಂದೆ ಕೂತೀನಿ ಒಬ್ಬ ಸ್ವಾಮಿ ಕೂತೀನಿ ಅವಾಗ ಅಲ್ಲಿ ಎದುರು ಕೂತವ್ರಿಗೆ ಕಾಣ್ತೀನಿ ಅಂದ್ರೆ ಇವು ಮುಂದೆ ಅಡ್ಡವ ಏನು ರೀ ಇವನು ತುಳಿತೋ ಬಾತ್ಕೊಂಡು ಹಿಂದಕ್ಕೆ ಸರ್ಕೋತ ಹೋಗೋದ್ರೆ ಈಗ ಹೆಂಗೆ ಪಡೆದೆ ಹೊಡೆದಾರ ಹಿಂಗೆ ಹಿಂದೇನು ಗ್ವಾಡಿಲ್ಲ ಪಾಡಿಲ್ಲ ಅದಕ್ಕೆ ಸುಮ್ಮೊಂದು ಬ್ಯಾನರ್ ಕಟ್ಟ್ಯಾವ ಏನು ರೀ ಒಂದು ಬ್ಯಾನರ್ ಕಟ್ಟ್ಯಾವ ಹೇಳ್ತೀನಿ ಹಿಂದಕ್ಕೆ ಸರ್ಕೋತ್ ವಾದ ಎಡ್ಡು ಕುರ್ಚಿ ಕಾಲಿ ಅಂದ್ರೆ ವಾದು ಐತಿ ಒಳಗೆ ಯಾವಾಗ ಒಳಗೆ ವಾದು ಇದಕ್ಕೆ ಹತ್ತಿ ಹಿಂಗೆ ತಲೆ ತೆಳಕ್ಕೆ ಮಾಡ್ಕೊಂಡು ಕೆಳಗೆ ಬಿದ್ದಿದ್ದು ಯಾರೂ ನೋಡಿಲ್ಲ ಏನು ರೀ ಯಾರೂ ನೋಡಿಲ್ಲ ಯಾವಾಗಂದ್ರೆ ಅಲ್ಲಿ ಬಿದ್ದೆ ಅಂದ್ರೆ ಎದ್ದು ನೋಡ್ತೀನಿ ಪೆಂಡಲ್ ಕೆಳಗೀನಿ ಏನು ರೀ ರುಮಾಲಿಗೆ ಬಿದ್ದದ ಚಸ್ಮಾ ಬಿದ್ದದ ರುಮಾಲಿಗೆ ಮೇಲೆ ಹಿಂಗೆ ಬಗಲಾಗಿ ಹಿಡ್ಕೊಂಡು ಚಸ್ಮಾ ಹಾಕ್ಕೊಂಡು ಅಲ್ಲೇ ಬುಡಕಿಂದ ಇದೆ ಅಂದ್ರೆ ಸೀದಾ ಹೊರಗೆ ಬಂದೆ ಹೊರಗೆ ಬಂದು ನನ್ನ ಕಾರ್ನಾಗ ಕೂತು ಊರಿಗೆ ಬಂದೆ ನಾ ಊರು ಮುಟ್ಟೋದು ಇನ್ನೊಂದು ಕಿಲೋಮೀಟ್ರ್ ಇತ್ತು ಯಪ್ಪ ಎಲ್ಲಿ ಹೋಗಿದ್ಯಪ್ಪ ನೀ ಕಾಣಬಲ್ಲ ಅಲ ಮಗನ ಬಾ ನೀ ಮಠಕ್ಕೆ ಹೇಳ್ದು ನನಗೆ ಕಾತಿ ಹಾಂ ಕರೆಯಾಗ ಭಾರಿ ಡಿಮಾಂಡ್ ಕರೆದಿರ್ತಾರ ಹೌದಲ್ರಿ ಭಾರಿ ಡಿಮಾಂಡಂಗೆ ಕರೆದಿರ್ತಾರ ಆದ್ರೆ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಶ್ರೀಮಂತರದ್ದು ನೋಡೋಕೆ ಮನೆ ಚಂದ ಆದ್ರೆ ಬಡವ್ರದ್ದು ಏನು ಚಂದ್ರಿ ಮನಸ್ಸು ಭಾಳ ಚಂದ ಶ್ರೀಮಂತರು ಮನೆ ನೋಡೋಕೆ ಚಂದ ಇರ್ತದ ಬಡವ್ರದಿಂದ ಮನಸ್ಸು ಚಂದ ಇರ್ತದ ಹೌದಲ್ರಿ ಪಾಪ ಬಡವ್ರ ಮನೆಗೆ ಹೋದ್ರೆ ಅವ್ರು ಎಷ್ಟು ಖುಷಿ ಪಡ್ತಾವ್ರಿ ಯಪ್ಪ ನಮ್ಮಂಥವ್ರ ಮನೆಗೆ ಬರ್ತಿರಲ್ಲ ಅಂತ ಮಾಡಿದ್ದೆವು ನಮ್ಮ ಮನೆಗೆ ಬಂದಿರಲ್ಲಪ್ಪ ನಿಮ್ಗೆ ಕುಂದ್ರಾಕಂದ್ರೆ ಏನ್ರಿ ಹಾಸ್ಬೇಕಂದ್ರೂ ಏನೂ ಇಲ್ಲ ಇಟ್ಟು ಖುಷಿಯಾಗಿದೆಪ್ಪ ನಮಗೆ ಹಂಡೆ ಹಾಲು ಕುಡ್ದ್ರೆ ಖುಷಿಯಾಗ್ಯದ ಹೆಂಗೇನು ಬಂದಿರಪ್ಪ ಇಲ್ಲಪ್ಪ ಮತ್ತೆ ಹಿಂಗೆ ಊರ ಪ್ರಾಣಚಾರ ತೇರು ಮಾಡ್ಸ್ಯಾರ ಅದಕ್ಕೆ ಏನು ಕೊಡ್ತೀರಿ ನನ್ನ ಪಟ್ಟಿ ಅಂತ ಬಂದೀವಿ ಯಪ್ಪ ನನ್ನ ಮನೆ ತಂದಂಗೆ ಅಂದ್ರೆ ರೊಕ್ಕ ಇಲ್ಲ ಬಂಗಾರ ಇಲ್ಲ ಏನೂ ಇಲ್ಲ
ನನಗೆ ಕೊಡ್ಬೇಕತ್ತಕೊಂಡ್ರೆ ಮನಸ್ಸೇನಿಲ್ಲ ಏನ್ರಿ, ಕೊಡ್ಬೇಕತ್ತಂತಕ್ಕಂಥ ಭಾವನೆ ಅದ ಖರೆ. ಆದ್ರೆ ನನ್ನ ಹತ್ರ ಕೊಡ್ಬೇಕತ್ತದ ನನ್ನ ಹತ್ರ ಏನೂ ಇಲ್ಲ. ಅದಕ್ಕೆ ಈಗ ಯಪ್ಪ ನನ್ನ ಮನೆಗಿಂದ ಒಂದು ರೊಟ್ಟಿ ಅದ, ಆ ಒಂದು ರೊಟ್ಟಿ ಒಳಗೆ ಅರ್ಧ ರೊಟ್ಟಿ ಅಂದ್ರೆ ನಿನ್ನ ಜೋಳಿಗೆ ಒಳಗೆ ಹಾಕಿ